ಸ್ನೇಹಿತರೆ, ಈ ಸ್ನೇಹಕ್ಕೆ ಮಿಗಿಲಾದ ಸಂಬಂಧ ನಮಗೆ ಮತ್ತೊಂದು ಸಿಗೋದಿಲ್ಲ. ಇದಕ್ಕೆ ಆಸ್ತಿ ಬೇಕಾಗೋಲ್ಲ, ಹಣ ಬೇಕಾಗೋಲ್ಲ, ಹಾಗೂ ರೂಪ ಬೇಕಾಗೋಲ್ಲ. ಒಟ್ಟಿನಲ್ಲಿ ಸ್ನೇಹ ಇಲ್ಲಿ ಮುಖ್ಯವಾಗುತ್ತೆ. ಆಗಲಿದ್ದರೂ ಸ್ನೇಹದ ಸೆಳೆತ ನಾವೆಂದಿಗೂ ಮರೆಯೋದಿಲ್ಲ. ನಮ್ಮ ಸ್ನೇಹ ಎಂದಿಗೂ ಅಳಿಯದ ಸ್ನೇಹವಾಗಿರುತ್ತೆ. ಈ ಸ್ನೇಹಿತರಂದರೆ ನಮಗೆ ಕಣ್ಮುಂದೆ ಬರೋದು ತುಂಬ ಜನ ಕಣ್ಮುಂದೆ ಬರ್ತಾರೆ. ಕೃಷ್ಣ ಸುಧಾಮ ಆಗಿರ್ಬೋದು, ಕೃಷ್ಣ ಅರ್ಜುನವಾಗಿರಬಹುದು, ಹಾಗೂ ಹನುಮಂತ ರಾಮನಾಗಿರಬಹುದು. ಈ ಎಲ್ಲರೂ ಪೌರಾಣಿಕವಾಗಿ ಕಂಡುಬಂದರೂ ನಮಗೆ ಅಕ್ಬರ್ ಬೀರ್ಬಲ್ ಅಂತ ಬಂದಾಗ ಅಲ್ಲಿ ಒಂದು ಸ್ವಾರಸ್ಯಕರವಾದಂತಹ ಸ್ನೇಹ ಹಾಗೂ ಪ್ರೀತಿ ನಮಗೆ ತುಂಬ ಕಾಣಿಸುತ್ತೆ. ಅಕ್ಬರ್ ಮೊಘಲ ವಂಶದ ಪ್ರಸಿದ್ಧ ದೊರೆ. ಬೀರ್ಬಲ್ ಅಕ್ಬರ್ನ ಆಪ್ತ ಮಿತ್ರ ಮತ್ತು ಮಂತ್ರಿ ಕೂಡ ಆಗಿದ್ದ. ಇವರಿಬ್ಬರ ಹಾಸ್ಯ ಮತ್ತು ಬುದ್ಧಿವಂತಿಕೆ ಬಗ್ಗೆ ಹೆಚ್ಚು ಜನಪ್ರಿಯ ಕಥೆಗಳು ನಾವು ಕಾಣ್ತೇವೆ. ಪ್ರಸ್ತುತ ಅಕ್ಬರ್ ಮತ್ತು ಬೀರ್ಬಲ್ ಅಂತ ಬಂದಾಗ ಮಿತ್ರರ ಸಮಾಗಮ ಎಂಬ ಕಥೆ ತುಂಬ ಅದ್ಭುತವಾಗಿದೆ. ಆ ಕಥೆಯ ಅಷ್ಟೇ ಹಾಸ್ಯಮಯವಾಗಿದೆ. ಅಕ್ಬರ್ ಬೀರ್ಬಲ್ ಇಬ್ಬರು ಆಪ್ತ ಸ್ನೇಹಿತರು. ಅಕ್ಬರ್ ರಾಜನಾಗಿದ್ದ, ಬೀರ್ಬಲ್ ಮಂತ್ರಿಯಾಗಿ ಅಕ್ಬರ್ನ ಜೊತೆನೇ ಇರ್ತಿದ್ದ. ಒಮ್ಮೆ ಅಕ್ಬರ್ ಬೀರ್ಬಲ್ ಮೇಲೆ ಯಾವುದೋ ಒಂದು ಕಾರಣಕ್ಕೆ ಅಸಮಾಧಾನ ಉಂಟಾಗುತ್ತೆ. ಏನೋ ಒಂದು ಬೇಜಾರಾಗಿ, ನಿನ್ನ ಮುಖವನ್ನು ತೋರಿಸ್ಬೇಡ, ಎಲ್ಲಿಗಾದರೂ ಹೊರಟು ಹೋಗುವಂತ ಈ ಅಕ್ಬರ್ ಬೀರ್ಬಲ್ಗೆ ಆದೇಶ ಮಾಡಿ ಕಳಿಸ್ತಾನೆ. ಅಂದಿನಿಂದ ಬೀರ್ಬಲ್ ಯಾರಿಗೂ ಕಾಣದಂತೆ ಮರೆಯಾಗ್ಬಿಡ್ತಾನೆ, ಎಲ್ಲಿಗೋ ಹೋಗ್ಬಿಡ್ತಾನೆ. ಇತ್ತ ಬೀರ್ಬಲ್ ಎಲ್ಲಿಗೋ ಹೊರಟೋಗಿದ್ದಾನೆ. ಅಕ್ಬರ್ನಿಗೆ ಚಿಂತೆ ಆಗಿದೆ. ಸುಮ್ಮನೆ ಒಂದು ಮಾತಂದು ಕಳಿಸ್ಬಿಟ್ಟೆ, ಈ ರೀತಿ ಹೋಗ್ಬಿಟ್ಟ ಅಲ್ಲ, ಏನಾಗಿತ್ತು ಅಂತ ಅಕ್ಬರ್ ಯೋಚನೆ ಮಾಡ್ತಾ ಬೀರ್ಬಲ್ನ ಯೋಚನೆಯಲ್ಲೇ ಸಮಯವನ್ನು ಕಳೀತಿರ್ತಾನೆ. ಹೀಗಿರುವಾಗ ಒಮ್ಮೆ ಅಕ್ಬರ್ನ ಆಸ್ಥಾನಕ್ಕೆ ಸೇವಕನೊಬ್ಬ ಒಳ ಬರ್ತಾನೆ. ಪ್ರಭು, ಅರಮನೆಯ ದ್ವಾರ ಬಾಗಿಲಿನಲ್ಲಿ ಒಬ್ಬ ಸಾಧು ಬಂದಿದ್ದಾರೆ. ಅವರ ಶಿಷ್ಯರು ಆ ಸಾಧುವನ್ನು ವಿಶ್ವದಲ್ಲಿಯೇ ದೊಡ್ಡ ಮೇಧಾವಿ ಮತ್ತು ತುಂಬ ಬುದ್ಧಿವಂತರಂತ ಹೇಳ್ತಾರೆ, ಮತ್ತು ಅವರನ್ನು ನಾವು ಇಲ್ಲಿ ಕರೆಸೋಣ ಅಂತ ಆ ಒಬ್ಬ ಸೇವಕ ಬಂದು ಅಕ್ಬರ್ ರಾಜನ ಮುಂದೆ ಕೇಳ್ತಾರೆ. ಆಗ ಅಕ್ಬರ್ ರಾಜ ಕರೆಸಿ, ಹಾಗಿದ್ರೆ ಯಾರು ಆ ಬುದ್ಧಿವಂತ ಮೇಧಾವಿ ಅಂತ ನಾವು ನೋಡೋಣ ಅಂತ ಅಕ್ಬರ್ ಆ ಸಾಧುವನ್ನು ಅರಮನೆಗೆ ಪ್ರವೇಶ ಮಾಡುವಂತೆ ಆದೇಶವನ್ನು ಮಾಡ್ತಾರೆ. ಒಳಗೆ ಬಂದ ನಂತರ ಅಕ್ಬರ್ ಹೇಳ್ತಾನೆ ಈ ಸಾಧುವಿಗೆ, ನೀವೇನೋ ಮಹಾನ್ ಬುದ್ಧಿವಂತರು ಅಂತ ನಾನು ಕೇಳಿದ್ದೀನಿ, ನಿಮ್ಮನ್ನು ಪರೀಕ್ಷಿಸಬೇಕು. ನಮ್ಮ ಆಸ್ಥಾನದ ಪಂಡಿತರು ನಿಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾರೆ, ಹಾಗೂ ನೀವು ಉತ್ತರಗಳನ್ನು ನೀಡಿದರೆ ಅಮೂಲ್ಯವಾದ ಉಡುಗೊರೆಗಳನ್ನು ನಾನು ನಿಮಗೆ ನೀಡ್ತೇನೆ. ಆಗ ಆ ಮಾತನ್ನು ಕೇಳಿದಂತಹ ಸಾಧು, ಆಗಬಹುದು, ನಿಮ್ಮ ಆಸ್ಥಾನದಲ್ಲಿರುವಂತಹ ಪಂಡಿತರು ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೇನೆ ಅಂತ ಈ ಸಾಧು ಒಪ್ಕೊಳ್ತಾನೆ. ಅಕ್ಬರ್ನ ಆಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿಗಳು ಸಾಮಾನ್ಯವಾಗಿರಲಿಲ್ಲ. ಅಕ್ಬರ್ನ ಆಸ್ಥಾನದಲ್ಲಿ ತಾನಸೇನ ಮತ್ತು ತೋದರಮಲ್ಲ ಹಾಗೂ ಅಬುಲ್ ಫಜಲ್ ಮತ್ತು ಫೈಜಿ ಮೊದಲಾದ ವಿದ್ವಾಂಸರು ಇದ್ದಂತಹ ಅರಮನೆ ಅಕ್ಬರ್ನ ಅರಮನೆಯಾಗಿತ್ತು. ಈ ಎಲ್ಲರೂ ಪ್ರಶ್ನೆಗಳನ್ನು ಈ ಸಾಧುವಿಗೆ ಕೇಳಲು ಮುಂದಾಗ್ತಾರೆ. ಮೊದಲು ಅಬುಲ್ ಫಜಲ್ ಅವರು ಕೇಳ್ತಾರೆ, ಈ ಕಳೆದು ಹೋದದನ್ನು ಮತ್ತೆ ಪಡೆಯಲಾಗದು, ಅದು ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಸಾಧು ಉತ್ತರವನ್ನು ಹೇಳ್ತಾನೆ, ಜೀವ ಮತ್ತು ಅವಕಾಶ ಮತ್ತು ಸಮಯವನ್ನು ನಾವು ಎಂದಿಗೂ ಮತ್ತೆ ಪಡೆಯಲು ಸಾಧ್ಯವಾಗದು ಅಂತ ಹೇಳ್ತಾನೆ. ಮುಂದೆ ತೋದರಮಲ್ಲ, ಜಗತ್ತಿನಲ್ಲಿ ಅತ್ಯುತ್ತಮನಾದ ಸ್ನೇಹಿತ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಸಾಧು ಯೋಚನೆ ಮಾಡಿ ಉತ್ತರವನ್ನು ಕೊಡ್ತಾನೆ, ಈ ಪರಿಜ್ಞಾನ ಹಾಗೂ ಮುಂದಾಲೋಚನೆಗಳು ನಮ್ಮ ಸ್ನೇಹಿತ ಅಂತ ಈ ಸಾಧು ಉತ್ತರವನ್ನು ಕೊಡ್ತಾನೆ. ಮುಂದೆ ಫೈಜಿ ಪ್ರಶ್ನೆಯನ್ನು ಕೇಳ್ತಾರೆ, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಅಂತ ಕೇಳಿದಾಗ ಸಾಧು ತುಂಬ ಯೋಚನೆ ಮಾಡ್ತಾನೆ. ಜ್ಞಾನವನ್ನು ನಾವು ಅತ್ಯುತ್ತಮವಾದ ವಸ್ತು ಅಂತ ಹೇಳ್ಬೋದು, ಜ್ಞಾನವು ಅತ್ಯುತ್ತಮವಾದ ವಸ್ತುವಾಗಿದೆ ಅಂತ ಉತ್ತರವನ್ನು ನೀಡ್ತಾನೆ. ಸ್ನೇಹಿತರೆ, ವಿದ್ವಾಂಸರು ಕೇಳಿದಂತಹ ಪ್ರಶ್ನೆಗಳಿಗೆ ಸಾಧು ಸರಾಗವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದ. ಯಾವುದೇ ಯೋಚನೆಗಳನ್ನು ತುಂಬ ಮಾಡ್ತಾ ಇರಲಿಲ್ಲ. ಉತ್ತರಗಳನ್ನು ಪಟಾಪಟ್ ಅಂತ ಕೊಡೋದನ್ನು ಕೇಳಿ ಅಲ್ಲಿ ಇರೋರಿಗೆ ಗಾಬರಿಯಾಗಿತ್ತು. ಮುಂದೆ ಮಾನಸೀನ್ ಪ್ರಶ್ನೆಯನ್ನು ಕೇಳ್ತಾನೆ, ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಯಾವುದು, ಮಾರುತಕ್ಕಿಂತ ವೇಗವಾದದ್ದು ಯಾವುದು ಮತ್ತು ಅತ್ಯಂತ ಸಿಹಿಯಾದದ್ದು ಯಾವುದು ಎಂದು ಪ್ರಶ್ನೆಗಳ ಸುರಿಮಳೆಗಳನ್ನೇ ಒಮ್ಮಿಂದೊಮ್ಮೆ ಕೇಳ್ತಾನೆ. ಆಗ ಸಾಧು
ವ್ಯಕ್ತಿಯ ಅತ್ಯುತ್ತಮವಾದ ಸಾಮರ್ಥ್ಯ ಆತನ ಧೈರ್ಯ. ಮಾರುತಕ್ಕಿಂತ ವೇಗವಾದದ್ದು ಮನುಷ್ಯನ ಕಲ್ಪನೆ. ಇನ್ನು ಅತ್ಯಂತ ಸಿಹಿಯಾದದ್ದು ಮಗುವಿನ ನಗು ಅಂತ ಈ ಸಾಧುವು ಉತ್ತರವನ್ನು ನೀಡ್ತಾನೆ. ಮುಂದೆ ತಾನಸೀನನ ಪ್ರಶ್ನೆಗೆ ಸಾಧು ಕಾಯ್ತಾ ಇರ್ತಾನೆ. ತಾನಸೀನ ಪ್ರಶ್ನೆ ಕೇಳ್ತಾರೆ, ಸಂಗೀತದಲ್ಲಿ ಅವಿನಾಶಿ ಯಾವುದು ಅಂತ ಕೇಳಿದಾಗ ಸಾಧು ಸ್ವರಗಳು ಅಂತ ಉತ್ತರವನ್ನು ಕೊಟ್ಬಿಡ್ತಾನೆ. ವಿದ್ವಾಂಸರೆಲ್ಲ ಸಾಧುವಿನ ಬುದ್ಧಿವಂತಿಕೆ ಬಗ್ಗೆ ಮೆಚ್ಚಿಕೊಂಡ್ರು. ಅನಂತರ ಅಕ್ಬರ್ನ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಈ ಸಾಧು ನೀಡ್ತಾ ಇದ್ದಾನೆ. ಈ ಸಾಧುವಿನ ಬಗ್ಗೆ ನಾನೇ ಪ್ರಶ್ನೆಯನ್ನು ಕೇಳಬೇಕು ಅಂತ ಅಕ್ಬರ್ನೇ ಸಾಧುವಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ರಾಜ್ಯಭಾರ ನಡೆಸುವಲ್ಲಿ ನೆರವಾಗುವ ಅತ್ಯಂತ ಮುಖ್ಯವಾದ ಅಂಶ ಯಾವುದು ಅಂತ ಕೇಳಿದಾಗ ಸಾಧು ಏನು ಯೋಚನೆ ಮಾಡದೆ ಕೌಶಲ ಅಂತ ಹೇಳ್ತಾನೆ. ಕೌಶಲ್ಯತೆ ಇದ್ದಾಗ ಮಾತ್ರ ರಾಜ್ಯಭಾರ ಮಾಡುವುದಕ್ಕೆ ಆಗೋದು ಅಂತ ಈ ಸಾಧು ಉತ್ತರವನ್ನು ಕೊಡ್ತಾನೆ. ರಾಜನ ದೊಡ್ಡ ಶತ್ರು ಯಾರು ಅಂತ ಕೇಳಿದಾಗ ಸಾಧು ಸ್ವಾರ್ಥವಂತ ಹೇಳ್ತಾನೆ. ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿದ ಅಕ್ಬರ್ ಚಕ್ರವರ್ತಿ ಈ ಸಾಧುವನ್ನು ನೋಡಿ ಸಂತಸವನ್ನು ಪಡ್ತಾನೆ. ಆತನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸ್ಥಾನ ಕೊಡುವುದಾಗಿ ಕೂಡ ಹೇಳ್ತಾನೆ. ನಂತರ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅಕ್ಬರ್ ಕೊನೆಯದಾಗಿ ಪ್ರಶ್ನೆ ಕೇಳ್ತೀನಿ ಸಾಧು, ನೀನು ಉತ್ತರವನ್ನು ನೀಡು ಅಂತ ಕೇಳ್ತಾನೆ. ಏನದು ಕೇಳಿ ಅಂತ ಅಂದಾಗ, ಅಯ್ಯ ಸಾಧು, ವಿಶೇಷವಾಗಿ ಸಾಧುಗಳಿಗೆ ಶಕ್ತಿ ಇರುತ್ತೆ ಅಂತ ಕೇಳಿದ್ದೆ ನಾನು. ಅಂತಹ ಶಕ್ತಿ ನಿನ್ನ ಹತ್ರ ಯಾವುದಾದ್ರೂ ಇದೆ ಏನಯ್ಯ ಅಂತ ಕೇಳಿದಾಗ ಆಗ ಸಾಧು ಹೇಳ್ತಾನೆ, ಹೌದು ಖಂಡಿತವಾಗ್ಲೂ ಇದೆಯಲ್ಲ, ನನ್ನ ಹತ್ರ ಒಂದು ಶಕ್ತಿ ಇದೆ. ತಾವು ಯಾರನ್ನಾದರೂ ನೋಡುವ ಇಚ್ಛೆ ಇದ್ದರೆ ಅವರನ್ನು ನಿಮ್ಮ ಮುಂದೆ ಕಣ್ಮುಂದೆ ಕ್ಷಣ ಮಾತ್ರಕ್ಕೆ ನಾನು ತಂದು ನಿಲ್ಲಿಸ್ತೀನಿ. ಹಾಗೇನಾದರೂ ಇದ್ದರೆ ಹೇಳಿ ಅಂತ ಆ ಸಾಧು ಹೇಳಿದಾಗ ಆಗ ಅಕ್ಬರ್ ಹೇಳ್ತಾನೆ, ಹೌದು ನನ್ನ ಮಂತ್ರಿ ಬೀರ್ಬಲ್ ಕಾಣೆಯಾಗಿದ್ದಾನೆ, ಅವನನ್ನು ಕರೆದುಕೊಂಡು ಬಾ ನೋಡೋಣ ಅಂತ ಅಕ್ಬರ್ ಹೇಳಿದಾಗ ಸಾಧು ನಿಧಾನವಾಗಿ ಯೋಚಿಸಿ ತನ್ನ ಮುಖದ ಮೇಲಿರುವಂತಹ ಗಡ್ಡ ಮೀಸೆಗಳನ್ನು ತೆಗೆದು ಬಿಡ್ತಾನೆ. ಎದುರಿಗೆ ನೋಡಿದ್ರೆ ಬೀರ್ಬಲ್ ನಿಂತಿರ್ತಾನೆ. ಸಾಧುವಿನ ವೇಷದಲ್ಲಿ ಬಂದಿದ್ದವ ಬೇರೆ ಯಾರೂ ಅಲ್ಲ, ಅವನೇ ಬೀರ್ಬಲ್. ಕಾಣೆಯಾದಂತಹ ಬೀರ್ಬಲ್ ಅಕ್ಬರ್ನ ಆಸ್ಥಾನಕ್ಕೆ ಸಾಧುವಿನ ವೇಷದಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾನೆ. ಆಗ ಅಕ್ಬರ್ನಿಗೆ ಸಂತೋಷವಾಗುತ್ತೆ. ನಿನ್ನ ಉತ್ತರಗಳಿಂದ ನಿನ್ನನ್ನು ಬೀರ್ಬಲ್ ಅಂತ ನಾನು ಆಗಲೇ ಗುರುತಿಸಿದ್ದೆ, ಅದಕ್ಕೆ ಈ ಎಲ್ಲ ಪ್ರಶ್ನೆಗಳನ್ನು ಹಾಕಿದೆ ಅಂತ ಅಕ್ಬರ್ ಹೇಳ್ತಾರೆ. ನಂತರ ನನ್ನನ್ನು ಎಂದಿಗೂ ನೀನು ಬಿಟ್ಟು ಹೋಗಬೇಡ, ನೀನು ಕೇವಲ ಮಂತ್ರಿಯಲ್ಲ, ನೀನು ನನ್ನ ಮಿತ್ರ ಕೂಡ ಹೌದು ಅಂತ ಆತ್ಮೀಯತೆಯಿಂದ ಬೀರ್ಬಲ್ ಸ್ನೇಹದ ಬಗ್ಗೆ ಒಪ್ಪಿಕೊಂಡು ಅಕ್ಬರ್ ಗೆಳೆಯನನ್ನು ಮತ್ತೆ ಸ್ವಾಗತಿಸಿಕೊಳ್ತಾರೆ. ಸ್ನೇಹಿತರೆ, ಅಕ್ಬರ್ ಮತ್ತು ಬೀರ್ಬಲ್ನ ಕಥೆಗಳು ಕೇವಲ ಹಾಸ್ಯಮಯ ಘಟನೆಗಳಾಗಿ ಉಳಿದಿಲ್ಲ. ಅಕ್ಬರ್ ಇತಿಹಾಸದ ಪುಟಗಳಲ್ಲಿ ತಾನು ಬರಬೇಕಾದ್ರೆ ಇಲ್ಲಿ ಬೀರ್ಬಲ್ನ ಸಹಾಯ ಕೂಡ ಅಷ್ಟೇ ಮುಖ್ಯ ಮತ್ತು ಬುದ್ಧಿವಂತಿಕೆ ಕೂಡ ಅಷ್ಟೇ ಮುಖ್ಯ. ಅಕ್ಬರ್ನ ಆಸ್ಥಾನಕ್ಕೆ ಎಂತಹ ಮೇಧಾವಿಗಳು ಬಂದರೂ ಕೂಡ ಬೀರ್ಬಲ್ ಅವರನ್ನು ಪ್ರಶ್ನೆಗಳಿಂದ ಹಾಗೂ ಉತ್ತರಗಳಿಂದ ಏನನ್ನಾದರೂ ಮಾಡಬಹುದು ಹಾಗೂ ಬುದ್ಧಿವಂತಿಕೆ ಜ್ಞಾನದಿಂದ ನಾನು ಗೆಲ್ಲಬಹುದು ಅನ್ನೋ ಒಂದು ಸಾಮರ್ಥ್ಯ ಬೀರ್ಬಲ್ನಲ್ಲಿ ಇದ್ದ ಕಾರಣ ಅಕ್ಬರ್ ಎಂದಿಗೂ ಬೀರ್ಬಲ್ನ ಬಿಟ್ಕೊಡ್ಲಿಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಒಳ್ಳೆಯವರ ಸಂಘ ಸವಿಜೇನು ಕುಡ್ದಂಗಿರುತ್ತೆ, ಕೆಟ್ಟವರ ಸಂಘ ಅದೇ ಜೇನು ನಮಗೆ ಕಡಿದಂತಿರುತ್ತೆ ಅಂತ ಹೇಳೋದು ಸುಮ್ಮನೆ ಅಲ್ಲ. ನಾವು ಒಳ್ಳೆಯವರ ಸಂಘದಲ್ಲಿ ಇದ್ದಾಗ ಮಾತ್ರ ಹರಿಯೋ ನೀರಾಗೋದು, ಕೆಟ್ಟವರ ಸಂಘದಲ್ಲಿದ್ದಾಗ ನಿಂತು ನೀರಾಗಿ ಅಲ್ಲೇ ನಾವು ಕೊಳೆಯಾಗಿ ಹೋಗ್ತೀವಿ ಅನ್ನೋದು ಮಾತ್ರ ಸತ್ಯ ಅಂತ ಹೇಳ್ತಾ ಈ ಒಂದು ಕಥೆಗೆ ನಾನು ಮುಕ್ತಾಯವನ್ನು ನೀಡ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.